ಸ್ವಲ್ಪ ಹೈಟ್ ಹಾಕ್ಬೇಕು, ಚಿಕ್ಕದಾಗಬೇಕು. ಆಯ್ತಾ? ಇದು ತುಂಬಾ ಉದ್ದ ಇದೆ. ಹಾ, ತುಂಬಾ ಉದ್ದ ಸರಿ ಮಾಡ್ರಿ. ಮತ್ತೆ ಇದೆಲ್ಲ ತುಂಬಾ ಒಳಗಡೆ ಹೋಗೋಣ ಕಾಣ್ತಿದೆ. ಅದು ಜಾ ಸರ್ಜರಿ ಮಾಡಿಸ್ಬೇಕು. ಅದು ಸರಿ ಮಾಡ್ಬೇಕಂದ್ರೆ ಜಾದಲ್ಲಿ ಸರ್ಜರಿ ಮಾಡ್ಬೇಕು. ಇದು ಸರಿ ಮಾಡಿದ್ರೆ ನೋಸ್ ಮಾತ್ರ ಸರಿ ಆಗುತ್ತೆ. ಆಕ್ಚುಲಿ ನಿಮ್ಗೆ ಎರಡು ಪ್ರಾಬ್ಲಮ್ ಇದೆ. ಇದು ಹಲ್ಲು ಇಲ್ಲಿ ಬರ್ಬೇಕು, ಇಲ್ಲಿ ಇದೆ ಮೇಲ್ ಜಾ, ಅದು ಸರಿ ಮಾಡಿಸ್ಬೇಕು. ನಾವು ನೋಸು ಸರಿ ಮಾಡಿಸ್ಬೇಕು. ಆದ್ರೆ ಎರಡು ಸರ್ಜರಿ ಆಗತ್ತೆ. ಅದು ಯಾವ ತರ ಬರುತ್ತೆ ನೆಕ್ಸ್ಟ್, ಯಾವ ತರ ಇರುತ್ತೆ? ಸರ್ಜರಿ ಆದ್ಮೇಲೆ ಇದು ಫುಲ್ನೆಸ್ ಬರುತ್ತೆ, ನೋಸ್ ಸ್ವಲ್ಪ ಚಿಕ್ಕದಾಗುತ್ತೆ, ಇದು ಸ್ವಲ್ಪ ದೊಡ್ಡದಾಗುತ್ತೆ. ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಮತ್ತೆ ಅದನ್ನ ಮಾಡ್ಲಿಕ್ಕೆ ನಮ್ಗೆ ಸ್ಕ್ಯಾನ್ ತೆಗಿಬೇಕು. ನನಗೆ ಫೀಲ್ ಆಗ್ತಿರೋದೇನೋ ಇದು ಮುಂದೆ ಬಂದಿದ್ಯಾ ಅಂತ ಫೀಲ್ ಆಗ್ತದೆ. ಕರೆಕ್ಟ್. ಅದು ಒಳಗಡೆ ಕೊಂಡು ಹೋಗ್ಲಿಕ್ಕಿಲ್ಲ. ಇದು ಮುಂದೆ. ಕರೆಕ್ಟ್. ಇದು ಮುಂದೆ ಕೊಂಡಿರ್ಬೇಕು, ನೋಸ್ ಒಳಗಡೆ ಕೊಂಡು ಹೋಗ್ಬೇಕು. ಈಗ ನೋಸ್ ಬಂದಿದೆ, ಇದು ಒಳಗಡೆ ಇದೆ, ಚೇಂಜ್ ಆಗ್ಬೇಕು. ಅದು ಮಾಡಬಹುದು. ಒಂದು ಸ್ವಲ್ಪ ಫೋಟೋಜೆನಿಕ್ ಫೇಸ್ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇವ್ರು ನಿಮ್ಗೆ ಕಾಸ್ಟಿಂಗ್ ಹೇಳ್ತಾರೆ. ಅಪ್ಪರ್ ಜಾ ಸರ್ಜರಿಗೆ ಎಷ್ಟು ಆಗುತ್ತೆ ಹೇಳ್ತಾರೆ, ನೋಸ್ಗೆ ಎಷ್ಟು ಆಗುತ್ತೆ ಹೇಳ್ತಾರೆ. ಆಮೇಲೆ ನೀವು ಬೇಕಾದ್ರೆ ಅಪ್ಪರ್ ಜಾ ಮಾತ್ರ ಮಾಡಿಸ್ಬೋದು ಫಸ್ಟ್, ಇಲ್ಲಾಂದ್ರೆ ಒಟ್ಟಿಗೆ ಮಾಡಿಸ್ಬೋದು. ಅದು ನಿಮ್ದು ಆಪ್ಷನ್. ನಿಮ್ಗೆ ಯಾವ ತರ ಬೇಕಾದ್ರೆ ಮಾಡ್ಬೋದು. ಅಂಡ್ ಎಲ್ಲ ಮಾಡಿದ್ಮೇಲೆ ಹಲ್ಲು ಟ್ರೀಟ್ಮೆಂಟ್ ಸ್ವಲ್ಪ ಮಾಡ್ಲಿಕ್ಕೆ ಇರುತ್ತೆ. ಬಿಕಾಸ್ ಈಗ ಹಲ್ಲು ಸ್ಟ್ರೈಟ್ ಇಲ್ಲ. ನಾವು ಇದು ಮುಂಚೆ ಕೊಂಡು ಬರುವಾಗ ಸ್ವಲ್ಪ ಅದು ಕಚ್ಚಿದ್ದು ಕ್ಲಿಯರ್ ಆಗುದಿಲ್ಲ. ಅವಾಗ ಲಾಸ್ಟ್ ನಲ್ಲಿ ಅದು ಹಲ್ಲು, ನಾನು ಹಲ್ಲು ಆಮೇಲೆ ಹೇಳ್ತೀನಿ. ಇದು ಲಾಸ್ಟ್ ಮಾಡಿ. ಇದಕ್ಕೆ ಇನ್ಸೂರೆನ್ಸ್ ಏನಾದ್ರು ಟ್ರೈ ಮಾಡ್ಬೋದು? ಮುಷ್ಕಿಲ್ಲ. ನೋಸ್ಗೆ ಸ್ವಲ್ಪ ಆಗ್ಬೋದು ಸಮ್ ಟೈಮ್. ಸ್ಕ್ಯಾನ್ ನೋಡಿದ್ರೆ ನಾನು ಹೇಳ್ಬೋದು. ಜಾಗೆ ಆಗುದಿಲ್ಲ, ಹಲ್ಲಿಗೆ ಆಗುದಿಲ್ಲ. ಬೇರೆ ಬೇರೆ ಟೈಮ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಟೈಮ್ ಮಾಡಿದ್ರೆ ಶೂರ್ ಆಗಿ ಇನ್ಶೂರೆನ್ಸ್ ಬರೋದಿಲ್ಲ. ಒಟ್ಟಿಗೆ ಮಾಡಿದ್ರೆ ಸ್ವಲ್ಪ ಚಾನ್ಸ್ ಇದೆ ಇನ್ಶೂರೆನ್ಸ್ ಬರ್ಲಿಕ್ಕೆ. ಬಿಕಾಸ್ ನೋಸ್ಗೆ ನಾವು ಹೇಳ್ಬೋದು ಇನ್ಶೂರೆನ್ಸ್ ಇದೆ, ಬ್ರೀದಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ, ದಪ್ಪ ಇದೆ, ಎಲ್ಲೂ ಆ ತರ. ಜಾಗೆ ಏನು ಸಿಕ್ಕುದಿಲ್ಲ ನಿಮ್ಗೆ. ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಯಾವ ರೀತಿ ಇರ್ಬೋದು ಅಂತ ಒಂದು ಐಡಿಯಾ. ಅದು ನೀವು ಸ್ಕ್ಯಾನ್ ತೆಗಿದ್ರೆ ನಾವು ಕೊಡ್ತೀವಿ ಫೋಟೋ. ಸ್ಕ್ಯಾನಿಂಗ್ ಮಾಡ್ಬೋದಾ? ಫಸ್ಟ್ ನೀವು ಹಣ ಎಲ್ಲ ಅಂತ ಹಾಕ್ಬಿಡಿ. ಆಮೇಲೆ ಇದು ಸರ್ಜರಿ ಮಾಡಿದ್ರೆ ನಿಮ್ಗೆ ಒಂದು 10 ದಿವಸ ಇರ್ಲಿಕ್ಕಾಗತ್ತೆ. ಫಟಾಫಟ್ ಸರಿ ಆಗೋದಿಲ್ಲ. ಟೋಟಲ್ ರಜಾ ಒಂದು 2-3 ವಾರ ಆಗ್ಬೇಕು ಆಫೀಸ್ ಇಂದ. ಸೊ ಒಂದು 15 ಡೇಸ್ ಪ್ಲಾನ್ ಮಾಡಿ. ಫಸ್ಟ್ ಅದೆಲ್ಲ ಕ್ಲಿಯರ್ ಆದ್ಮೇಲೆ ಮಾಡ್ಬೇಕು, ಡಿಸೈಡ್ ಮಾಡಿದ್ಮೇಲೆ ಸ್ಕ್ಯಾನ್ ಮಾಡುವ. ಇಲ್ಲದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಸ್ಕ್ಯಾನ್ ಎಲ್ಲ. ಅದು ನೀವು ಯಾವಾಗ ನಾವು ಮಾಡಬೇಕು ಅವಾಗ ಅದು ಕೊಡ್ತೇವೆ. ಆಯ್ತಾ? ಫಸ್ಟ್ ಕಾಸ್ಟ್ ಹೇಳ್ತಾರೆ, ಆಮೇಲೆ ನೀವು ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ಹೇಳಿ ಇವತ್ತಲ್ಲೇ ಸ್ಕ್ಯಾನ್ ತೆಗಿರ್ತಾರೆ. ಬಿಕಾಸ್ ನಮ್ಗೆ ಸ್ಕ್ಯಾನ್ ಅದು ಗೊತ್ತಾಗೋದಿಲ್ಲ, ಸ್ಕ್ಯಾನ್ ನೋಡಿಸ್ಬೇಕು. ಬಟ್ ಸರ್ಜರಿ ಈಗ ನಿಮ್ಗೆ ಸಪೋಸ್ 2 ತಿಂಗಳು ಬೇಡ, ಇಲ್ಲಾಂದ್ರೆ 6 ತಿಂಗಳು ಬೇಡ ಅಂದ್ರೆ ಏನು ಮಾಡಬೇಡ, ಹೋಗ್ಬಿಡಿ. ಎಲ್ಲ ಐಡಿಯಾ ಗೊತ್ತಾಗಿದೆ ಈಗ. ಆಮೇಲೆ ಯಾವಾಗ ಮಾಡಿಸ್ಬೇಕು ಲೀವ್ ರೆಡಿ ಮಾಡಿಸಿ, ಹಣ ರೆಡಿ ಮಾಡಿಸಿ ಬನ್ನಿ, ಸ್ಕ್ಯಾನ್ ಮಾಡೋಣ. 1-2 ದಿವಸದಲ್ಲಿ ನಾವು ಪ್ಲಾನ್ ಮಾಡಿಸ್ತೀವಿ, ಆಮೇಲೆ ಸರ್ಜರಿ ಮಾಡಿಸ್ತೀವಿ. ಈಗ ಎಲ್ಲ ಮಾಡಿದ್ರೆ ನಿಮಗೆ ಹಣ ವೇಸ್ಟ್ ಆಗ್ತಾ ಹೋಗುತ್ತೆ. ಅಂಡ್ ಪುನಃ ಬರುವಾಗ ನಾನು ಪುನಃ ಸ್ಕ್ಯಾನ್ ಹೇಳ್ತೀನಿ, ವೇಸ್ಟ್ ಆಗುತ್ತೆ ನಮಗೆ ಸ್ಕ್ಯಾನ್, ಬೇರೆ ಇಲ್ಲ.